ಹಾಯ್ ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಈ ಕತೆ ಒಂದು ನಂಬಿಕೆಯ ನೆರಳಿನಲ್ಲಿ ಕರಗಿದ ಬಂಧ ಅನ್ನೋ ಒಂದು ಕತೆ. ಬನ್ನಿ ನೋಡೋಣ. ಸಮಾಜದ ಕಣ್ಣಲ್ಲಿ ಅಪ್ಪ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಮಗಳ ಪಾಲಿಗೆ ಇಡೀ ಜಗತ್ತಿನ ಕಾವಲುಗಾರ ಆಗಿರ್ತಾನೆ. ಸುಮಾರು 26 ಹರೆಯದ ಆ ಹೆಣ್ಣು ಮಗಳಿಗೆ ಅಪ್ಪ ಹೇಳಿಕೊಟ್ಟ ಮಾತುಗಳೇ ಬದುಕಿನ ಧರ್ಮಗ್ರಂಥವಾಗಿರ್ತವೆ. ಹೊರಗಿನ ಪ್ರಪಂಚ ಸುಂದರವಾಗಿ ಕಾಣಬಹುದು, ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಚ್ಚರವಿರಲಿ. ನಯ, ವಿನಯ, ಭಯ ಮತ್ತು ನಡತೆಯ ಒಬ್ಬ ಹೆಣ್ಣಿಗೆ ನಿಜವಾದ ಆಭರಣ ಎಂದು ಅಪ್ಪ ದಿನಾವೂ ಪ್ರೀತಿಯಿಂದ ಬುದ್ಧಿ ಹೇಳ್ತಾ ಇರ್ತಾನೆ. ಅಪ್ಪನ ಕಣ್ಣಿನ ಹನಿಯು ಕೆಳಗೆ ಬೀಳಬಾರದು ಎಂಬಂತೆ ಆ ಮಗಳು ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾ ಇರ್ತಾಳೆ ಆ ಹುಡುಗಿ. ಆದರೆ ಕಾಲ ಎಂಬುದು ಯಾರ ನಿಯಂತ್ರಣದಲ್ಲೂ ಇರೋದಿಲ್ಲ. ಕಾಲೇಜು, ಕೆಲಸ, ದಿನನಿತ್ಯದ ಓಡಾಟದ ನಡುವೆ ಆಕೆಯ ಬದುಕಿಗೆ ಒಬ್ಬ ಅಪರಿಚಿತ ಹುಡುಗನ ಪ್ರವೇಶವಾಗುತ್ತೆ. ಆರಂಭದಲ್ಲಿ ಸಣ್ಣ ಪರಿಚಯವಾಗಿ ಬೆಳೆದ ಆ ಬಾಂಧವ್ಯ ದಿನ ಕಳೆದಂತೆ ಪ್ರೀತಿಯ ರೂಪ ಪಡೆಯುತ್ತೆ. ಅವನು ತೋರಿಸಿದ ಕಾಳಜಿ, ಆಕರ್ಷಕ ಮಾತುಗಳು ಮತ್ತು ಕಲ್ಪನೆಯ ಲೋಕ ಆಕೆಗೆ ಹೊಸದಾಗಿ ಕಾಣಿಸುತ್ತೆ. ತಂದೆ ವರ್ಷಗಳಿಂದ ಹೇಳಿಕೊಟ್ಟ ಎಚ್ಚರಿಕೆಯ ಪಾಠಗಳು ಆ ಹುಡುಗನ ಪ್ರೀತಿಯ ಮೋಹದ ಮುಂದೆ ಸದ್ದಿಲ್ಲದೆ ಮರೆಯಾಗುತ್ತೆ. ಅವರಿಬ್ಬರ ಪ್ರೀತಿ ಆಳವಾಗುತ್ತಾ ಹೋಗುತ್ತೆ. ಒಟ್ಟಿಗೆ ಕೆಲಸ ಮಾಡುತ್ತಾ, ಕನಸುಗಳನ್ನು ಹಂಚಿಕೊಳ್ಳುತ್ತಾ, ಒಬ್ಬರಿಗೊಬ್ಬರು ಅತ್ಯಂತ ಹತ್ತಿರವಾಗ್ತಾ ಹೋಗ್ತಾರೆ. ಆ ಹುಡುಗನ ಮೋಡಿಗೆ ಆಕೆ ಎಷ್ಟು ಸೋತು ಹೋಗಿದ್ದಾಳೆಂದರೆ ತನ್ನ ಇಡೀ ಅಸ್ತಿತ್ವವನ್ನೇ ಅವನಿಗೆ ಅರ್ಪಿಸುವಷ್ಟು ಒಲವು ಬೆಳೆಸ್ಕೊಂಡಿರ್ತಾಳೆ. ಒಂದಿನ ಅವರಿಬ್ಬರು ತಮ್ಮ ಸಂಬಂಧದಲ್ಲಿ ಮತ್ತಷ್ಟು ಮುಂದುವರಿಯಲು ನಿರ್ಧರಿಸ್ತಾರೆ. ಕಾಮ ಮತ್ತು ಆಕರ್ಷಣೆ ಎಂಬ ಸುಳಿಗೆ ವಯಸ್ಸಿನ ಮೆಚುರಿಟಿ ಎಂದು ಅಪಾರವಾದ ನಂಬಿಕೆ ಎಂದು ಹೆಸರಿಟ್ಟುಕೊಂಡು ಇಬ್ಬರು ಆ ಕ್ಷಣದ ಭಾವನೆಗೆ ಶರಣಾಗ್ತಾರೆ. ಮದುವೆಗೆ ಮುಂಚೆ ಇದೆಲ್ಲ ಸರಿಯೇ, ಅಪ್ಪನ ನಂಬಿಕೆಗೆ ದ್ರೋಹ ಮಾಡುತ್ತಿದ್ದೇನೆಯೇ ನಾನು ಅಂತ ಅವಳಿಗೆ ಆತಂಕ ಶುರುವಾಗುತ್ತೆ. ಭೀತಿ ಆಕೆಯ ಮನಸ್ಸಿನ ಮೂಲೆಯಲ್ಲಿ ಮೂಡದೇ ಇರಲಿಲ್ಲ. ಆದರೆ ಆ ಕ್ಷಣದ ಪ್ರೀತಿಯ ಕಾವು ಮತ್ತು ಆತನ ಮೇಲಿದ್ದ ಕುರುಡು ನಂಬಿಕೆಯ ಮುಂದೆ ಆ ಆತಂಕ ಸೋತು ಹೋಗುತ್ತೆ. ಆದರೆ ನಿಜವಾದ ಪವಿತ್ರ ಪ್ರೀತಿ ಎಂದರೆ ಬರೀ ಈ ಶಾರೀರಿಕ ಬಯಕೆಗಳು ಮಾತ್ರವೇ? ಇಂತಹ ಪ್ರಶ್ನೆಗಳು ಈ ಸಮಾಜದಲ್ಲಿ ಇಂದಿಗೂ ಉತ್ತರ ಸಿಗದ ನಿಗೂಢ ರಹಸ್ಯಗಳು. ಒಂದೆಡೆ ಪ್ರೀತಿಸಿ ಮದುವೆಯಾಗಿ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಸಂಸಾರ ಸಾಗಿಸುವ ಪ್ರೀತಿ ಒಂದು ದಾರಿಯಾದರೆ, ಇನ್ನೊಂದೆಡೆ ವರ್ಷಗಟ್ಟಲೆ ಲಾಂಗ್ ರಿಲೇಷನ್ಶಿಪ್ನಲ್ಲಿದ್ದು ಅಷ್ಟೇ ಅಪಾರವಾಗಿ ಪ್ರೀತಿಸಿದ್ರು ಕೊನೆಗೆ ಮದುವೆ ಎಂಬ ಘಟ್ಟವನ್ನು ತಲುಪಲಾಗದೆ ದೂರವಾಗುವ ಎಷ್ಟೋ ಜೋಡಿಗಳನ್ನು ನಾವು ಇಂದಿನ ಸಮಾಜದಲ್ಲಿ ಕಾಣುತ್ತಿದ್ದೇವೆ. ಇಷ್ಟೆಲ್ಲ ಪ್ರೀತಿ, ನಂಬಿಕೆ, ದೈಹಿಕ ಹಾಗೂ ಮಾನಸಿಕ ಸಾಮೀಪ್ಯ ಇದ್ದರೂ ಇವರು ಯಾಕೆ ಕೊನೆಗೆ ಮದುವೆಯಾಗುವುದಿಲ್ಲ? ನಂಬಿ ತನ್ನನ್ನೇ ಅರ್ಪಿಸಿಕೊಂಡ ಹೆಣ್ಣಿನ ಭವಿಷ್ಯವೇನು? ಅಯ್ಯೋ ಕ್ಷಮಿಸಿ, ಈಗಲೇ ಇದು ತುಂಬ ಗಂಭೀರವಾಯಿತು ಮತ್ತು ವಿವರಣೆ ಜಾಸ್ತಿ ಆಯಿತು ಅನ್ನಿಸ್ತಿದೆ. ಇದಕ್ಕೆ ಉತ್ತರವನ್ನು, ಈ ಪಯಣದ ಮುಂದಿನ ಕಟು ಸತ್ಯವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಕಾಯ್ತಿರಿ ಅಲ್ವಾ? ಹಾಗಾದರೆ ನಿಮ್ಮ ಅಭಿಪ್ರಾಯ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.